ಹಲೋ, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಹೋಗ್ತಿದ್ದೀನಿ ಮತ್ತೆ ಅವರ್ಸ ಗಣೇಶನ ನೋಡಲಿಕ್ಕೆ. ಸಿಕ್ಕಾಪಟ್ಟೆ ದಿನ ಆಗಿತ್ತು ಬ್ಲಾಗ್ ಮಾಡ್ದೇನೆ. ಸೊ ಸಂಜೆ ಆಗಿದೆ, ಬಟ್ ನಿನ್ನೆಯಿಂದ ಮಳೆ ನಿಂತಿರಲಿಲ್ಲ. ಗಣೇಶನ ನೋಡೋಕೆ ಹೋಗೋಕ್ಕಾಗಿರಲಿಲ್ಲ. ನಿನ್ನೆ ಪ್ಲ್ಯಾನ್ ಮಾಡಿದ್ದಾಗಿತ್ತು, ಬಟ್ ಆಗಿಲ್ಲ. ಇವತ್ತು ಹೋಗೋಣ ಅಂತ ಡಿಸೈಡ್ ಮಾಡಿ ರೆಡಿಯಾಗಿ ಹೋಗ್ತಿದ್ದೀವಿ. ಬನ್ನಿ ಹೋಗೋಣ, ಹೆಂಗಿದೆ ಅಂತ ನೋಡ್ಕೊಂಡು ಬರೋಣ. ಈ ಸಲ ಎಷ್ಟು ಕ್ರಿಯೇಟಿವ್ ಆಗಿ ಗಣೇಶನ್ ಮಾಡಿದ್ದಾರೆ ಅಂತ ಹೇಳಿ. ಲಾಸ್ಟ್ ಟೈಮ್ ಅಂತೂ ನೋಡಿದ್ರಲ್ಲ, ಆಲ್ರೆಡಿ ಸೂಪರ್ ಆಗಿತ್ತು. ಈ ಸಲ ಹೆಂಗೆ ಮಾಡಿದ್ದಾರೆ ಅಂಥೇಳಿ ಅಲ್ಲಿಗೆ ಹೋಗಿ ನೋಡಬೇಕು. ನನಗೂ ಗೊತ್ತಿಲ್ಲ, ನಾನು ಸಹ ಎಲ್ಲೂ ನೋಡಿಲ್ಲ. ಬನ್ನಿ ಹೋಗಿ ನೋಡ್ಕೊಂಡು ಬರೋಣ ಗೈಸ್. ನೋಡಿ ಇಲ್ಲಿ ಇವಳು ನೋಡಿ ಕಾಯ್ತಾ ಇದ್ದಾಳೆ ನಾನು ಹೋಗೋದನ್ನು. ಆಟ ಆಡ್ಕೊಂಡಿರಲಿ ಅವ್ರ ಅಜ್ಜಿ ಜೊತೆಗೆ. ಬಾಯ್. ಇವಳು ಹೋಗೋಕೆ ಕೊಡೋದಿಲ್ಲ ಅನಿಸ್ತಾ ಇದು. ನೋಡಿ ನನ್ನ ಸುತ್ತಿಗೆ ಬರ್ತಾ ಇದು. ಆನು ಮನೆಗೆ ಹೋಗು. ಅಲ್ಲೇ ಅವಳೆ ಬಾಯ್ ಮಾಡ್ತಾ ಇದ್ದದೆ. ನೀನು ಮನೇಲೇ ಇರೋದು, ಬಾ. ಬಾಯ್. ಇಲ್ಲಿ ನೋಡಿ ಗೈಸ್, ನನ್ನ ಜೊತೆ ಮತ್ತೆ ಯಾರು ರೆಡಿ ಆಗಿದ್ದಾರೆ ಅಂಥೇಳಿ. ಹಾಂ, 4 ಗಂಟೆಗೆ ರೆಡಿ ಆಗಿ ಅಂಥೇಳಿ 5 ಗಂಟೆ ಮಾಡಿದ್ದಾಳೆ. ಯಾಕೆ ಅಂತಂದರೆ ನಾವು ಫೋಟೋಶೂಟ್ ಮಾಡ್ತಾ ಇದ್ವಿ. ಹೌದು, ಫೋಟೋಶೂಟ್ ಮಾಡ್ಕೊಂಡು ಇಷ್ಟು ಲೇಟ್ ಮಾಡಿದ್ದು ಗೈಸ್. ಹೋಗೋಣ, ಈಗ ಸಂಜೆ ಆಗಿದೆ. ಅಲ್ಲಿ ಹೋಗಿ ರೀಚ್ ಆಗೋಷ್ಟೊತ್ತಿಗೆ ಎಷ್ಟೊತ್ತಾಗತ್ತೆ ಗೊತ್ತಿಲ್ಲ. ಬನ್ನಿ ಹೋಗೋಣ. ಎಲ್ಲಿ ನೋಡಿ ಇವಳು ಏನು ಮಾಡ್ತಿದ್ಲು ಅಂತ ಹೇಳಿ. ಹಾಂ, ಮಸ್ತ್ ಮಾಡಿ ಈ ಥರ ಮಾಡ್ಕೊಂಡು ಲೇಟ್ ಮಾಡಿದೆಯಲ್ಲ ಗೈಸ್. ಇವಳು ನನಗೆ ಮಾಡೋಕ್ಕೆ ಬರ್ಸ್ ಹಾಕಿದ್ದಾಳೆ. ಸರಿ, ನಾವು ಇವಾಗ ಹೋಗ್ತಿದ್ದೇವೆ. ಸೊ ಲಾಸ್ಟ್ ಇಯರ್ ಹೋಗಿದ್ವಿ, ಹಾಗೇನೆ ಈ ಸಲನೂ ಹೋಗಿ ನೋಡ್ಕೊಂಡು ಬರೋಣ ಅಂತ. ಇವಳು ಸಾಂಗ್ ಹುಡುಕ್ತಾ ಇದ್ದಾಳೆ ವಿಡಿಯೋಸ್ಗೆ. ನೋಡಿದ್ರಲ್ಲ ವಿಡಿಯೋ, ಮಸ್ತಿದಲ್ಲ. ಸೊ ನಾವು ಇವಾಗ ಹೋಗಿ ಅಲ್ಲಿ ಗಣೇಶನ್ ನೋಡಿ ಬರೋಣ ಅಂತ ಪ್ಲಾನ್ ಮಾಡಿದ್ದೀವಿ. ರೋಡ್ ಎಷ್ಟು ಕಲರ್ಫುಲ್ ಆಗಿದೆ ಅಂತ ಹೇಳಿ, ಸಕ್ಕತ್ತಾಗಿದೆ. ಅಲ್ಲಿಂದ ಇಲ್ಲಿಗೂ ಸಖತ್ ಗಿಡ ನೆಟ್ಬಿಟ್ಟಿದ್ದಾರೆ ಹೋಗೋ ದಾರಿಯಲ್ಲಿ. ನಾವೀಗ ಅಷ್ಟೇ ಬಾಳೆಗುಳೆ ಇದೆ, ಬಾಳೆಗುಳೆ ದಾಟಿ ಮತ್ತೆ ಅವರ್ಸಕ್ಕೆ ಹೋಗೋಣ. ಎಸ್ ಗೈಸ್, ಹೋದ ವರ್ಷ ನನ್ನ ಮನೇಲೇ ಇದ್ದೆ. ಸೊ ಅದಕ್ಕೇನೆ ವರಮಹಾಲಕ್ಷ್ಮಿ, ನಾಗಪಂಚಮಿ ಎಲ್ಲ ಸೆಲೆಬ್ರೇಷನ್ ವಿಡಿಯೋ ಹಾಕಿದ್ದೆ. ಈ ಸಲ ಯಾವುದೂ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ, ಬಟ್ ಆದ್ರೂ ಈ ವಿಡಿಯೋನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಓಕೆ, ನೀವು ವಿಡಿಯೋನ ಫುಲ್ ನೋಡಬೇಕು. ಗೈಸ್, ಸ್ಟೋಲ್ ರೀಚ್ ಆಗಿದ್ದಾರೆ. ಅವ್ರು ರಿಚಾರ್ಜ್ ಮಾಡ್ಕೊಳ್ತಾ ಇದ್ದಾರೆ. ಎಷ್ಟು ಗ್ರೀನರಿ ಆಗಿದೆ ನೋಡಿಲ್ಲಿ. ಪಾ ದೇವ, ಮಳೆ ಇಲ್ಲ, ಹೆವೆನ್ ಥರ ಫೀಲ್ ಆಗ್ತಿದೆ ನನಗಿಲ್ಲಿ. ಸೂಪರ್ ಆಗಿದೆ ವೆದರ್ ಅಂತೂ. ಎಷ್ಟು ಗ್ರೀನ್ ಆಗಿದೆ ನೋಡಿ ಇಲ್ಲೆಲ್ಲ, ಹಚ್ಚ ಹಸಿರು. ಗಣೇಶನ ಹಬ್ಬಕ್ಕೆ 1 ವೀಕ್ ಲೀವ್ ತೊಗೊಂಡು ಬಂದಿದ್ದು, ಬಟ್ ಒಂದಿನನೂ ಆಚೆ ಹೋಗಿರಲಿಲ್ಲ. ಇವತ್ತು ಗಣೇಶನ ನೋಡೋಕ್ಕೆ ಆ ವರ್ಷಕ್ಕೆ ಫಸ್ಟ್ ಹೋಗ್ತಿರೋದು ಬಂದಾಗಿಂದ. ನೆನ್ನೆ ಹಬ್ಬ ಮುಗಿಸಿ ಅವಶ್ಯ ಬಂದ್ವಾ? ಅವಶ್ಯ ಬಂದ್ವಿ ಗೈಸ್. ಇಲ್ಲಿ ಮುಂದೆ ಒಂದು ಕಡೆ ಡೈವರ್ಷನ್ ತಗೊಬೇಕು. ಇಲ್ಲ ನೋಡಿ ವಿಡಿಯೋ ಗೈಸ್, ನಮ್ಮ ಟ್ರೆಡಿಷನಲ್ ಲುಕ್ಕಲ್ಲಿ ಮಸ್ತ್ ಕಾಣ್ತಿದ್ದಾಳೆ ಅವಳು. ಫುಲ್ ಫೇಮಸ್ ಆಗ್ತಾಳೆ ಅನ್ಸುತ್ತೆ ಈ ಒಂದು ವಿಡಿಯೋದಿಂದ. ಎಸ್ ಗೈಸ್, ಇದೇನೆ ಡೈವರ್ಷನ್ನು ಅಂತ ಅಂದ್ಕೊಂಡಿದ್ದೀವಿ. ಮೀನು ಕೊಯ್ಯೋದೇ ಇವಳು ಇನ್ನೂ ಎಡಿಟಿಂಗ್ ಮುಗಿಸ್ತಾನೆ ಇಲ್ಲ ಅನ್ಸುತ್ತೆ. ಇದು ಹಾಕಿದ್ರೆ ಅಲ್ಲಿದೆ ಅಲ್ಲ. ಓಕೆ, ಹೋದ ವರ್ಷ ಹುಡ್ಕೋಕ್ ಕಷ್ಟ ಆಗಿತ್ತು ಗೈಸ್. ಈ ಸಲ ನೋಡಿ ನಾವೇ ಹುಡ್ಕೊಂಡು ಬಂದ್ಬಿಟ್ಟಿದ್ದೀವಿ. ನಮ್ಮ ಬೊಮ್ಮಿ ಅಜ್ಜಿ ನಮ್ಮನೆ ಕಾಣ್ತೀನ ಅಂತ. ಯಾಸ್, ಇಲ್ಲಿ ಬಂದ್ವಿ. ಈ ಸಲ ಕಪ್ ನಮ್ದೆ. ಥೀಮ್ ಮಸ್ತ್ ಆಗಿದೆ ಗೈಸ್. ಹೋದ ವರ್ಷ ಎಷ್ಟು ಗಣಪತಿ ಮಾಡಿದ್ರು, ಈ ಸಲ ಕಪ್ ಗೆದಿರೋದಲ್ವಾ, ಅದೇ ಟ್ರೆಂಡಿಂಗ್ ಅಲ್ಲಿ ಇರೋದು. ಹಾಗೆ ಈ ಸಲದ ಸ್ಪೆಷಲ್ ನ್ಯೂಸ್ ಅಂದ್ರೆ ಅದೇನೆ. ಯಪ್ಪ, ಸಖತ್ತಾಗಿದೆ ನೋಡಿ ಗೈಸ್. ಎಷ್ಟು ಜನ ಬಂದಿದ್ದಾರೆ ಗಣೇಶನ್ ನೋಡಕ್ಕೆ. ಅಯ್ಯೋ, ಕೊಹ್ಲಿ ನೋಡಿ ಗೈಸ್, ಮಸ್ತ್ ಮಾಡಿದ್ದಾರೆ. ವರದ ಲೈನ್ಸ್ ಮೇಲೆ ಗಣೇಶ ಇದ್ದಾನೆ. ಇಲ್ಲಿ ಗಣೇಶನ್ ಕೂರಿಸಿ ಸಖತ್ ಇಂಟ್ರೆಸ್ಟಿಂಗ್ ಮಾಡಿದ್ದಾರೆ. ಇಲ್ಲಿ ನೋಡಿ ಡ್ರೈವರ್ ಯಾರು ಅಂತ. ಬಸ್ ಮೇಲೆ ಗಣೇಶನ್ ಕೂರಿಸಿದ್ದಾರೆ. ಕೊಹ್ಲಿನೇ ಮಸ್ತ್ ಕಾಣ್ತಿದ್ದಾರೆ.
ನೋಡಿ ಗೈಸ್, ಎಲ್ಲರೂ ಫೋಟೋ ತೆಗೆಸ್ಕೊತಿದ್ದಾರೆ. ಸಿಕ್ಕಾಪಟ್ಟೆ ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ. ಈ ಸಲದ ಒಂದು ಟಾಪ್ ನ್ಯೂಸ್ನ ಇಟ್ಕೊಂಡು ಬಂದು ಸಂಜೆ ಆಗಿದೆ ಗೈಸ್, ಆದ್ರೂ ನೋಡಿ ಎಷ್ಟು ಜನ ಬಂದಿದ್ದಾರೆ ಅಂತ ಹೇಳಿ. ಅಂಕಲ್, ಲಾಸ್ಟ್ ಟೈಮ್ ನಾನು ಬಂದಿದ್ದೆ, ನೆನಪಿದ್ಯಾ? ನೋಡಿದ್ರಾ ವಿಡಿಯೋಸ್? ಈ ಸಲನೂ ಹಾಕ್ತೇನೆ, ಮರಿಬೇಡಿ. ಶೇರ್ ಮಾಡ್ತೇನೆ. ಈ ಸಲ ಅವರೇ ಮಾಡಿದ್ದ ಗಣೇಶನ? ದಿನೇಶ್ ದೇವರಾಯ ಅವರೇ ಮೇತ್ರಿ. ಚೆನ್ನಾಗಿ ಮಾಡಿದಾರಲ್ಲ? ಹೌದು ಮೇಡಮ್, ಚೆನ್ನಾಗಿ ಮಾಡಿದ್ದಾರೆ. ನೀವೇನ ಈ ಸಮಿತಿ ಅವರೆಲ್ಲ? ಸಾರಿ, ತುಳಸಿದಾಸ್ ಓಕೆ. ವರ್ಧಾ ಲೈನ್ಸ್ ಅವರಾ? ಓಕೆ. ವರ್ಧಾ ಲೈನ್ಸ್ ಹೇಳಿ ಬಸ್ಸು 1 ವರ್ಷ ಆಯ್ತು ಅವ್ರು ಪ್ರಾರಂಭ ಮಾಡಿ. ಓಕೆ. ಸೊ ಇಡೀ ಜಿಲ್ಲೆಯಲ್ಲಿ ವಾಶ್ರೂಮ್ ಯಾವ ಬಸ್ಸಿಗಿಲ್ಲ ಇತ್ತು ಈ ಜಿಲ್ಲೆಯಲ್ಲಿ. ಸೊ ಫಸ್ಟ್ ಟೈಮ್ ಅವ್ರು ವಾಶ್ರೂಮ್ ಎಲ್ಲ ಇಟ್ಟು ಬಸ್ ಅನ್ನ ಪ್ರಯಾಣಿಕರು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಹೌದಾ? ಸೂಪರ್. ಹಾಗಾದ್ರೆ ನಾವು ಬೆಂಗಳೂರಲ್ಲಿ ಆರಾಮ್ಸೆ ಓಡಾಡಬಹುದು ಈ ಬಸ್ಸಲ್ಲಿ. ಜೊತೆಲಿ ಅವ್ರು 22 ಬಸ್ ಆಯ್ತು ಈಗ. ಓ ಹೌದಾ? ಬೇರೆ ಬೇರೆ ರೂಟ್ ಅಲ್ಲಿ ಅವ್ರು ಬಸ್ ಅನ್ನು ಬಿಟ್ಟು ಬಹಳ ಫೇಮಸ್ ಆಗಿದ್ದಾರೆ ಈಗ. ಇದೇ ಊರವ್ರು? ನಮ್ಮ ಊರವರೇ. ಓ ಹಾಗಾದ್ರೆ ನಿಮ್ಮೂರ್ ಹೆಮ್ಮೆ ಇವರು. ಅದಕ್ಕೆ ಬಸ್ಸಿಗೆ ಅವರು ಇದನ್ನೇ ಇಟ್ಟಿದ್ದಾರೆ, ವರ್ಧಾ ಲೈನ್ಸ್ ಅಂತ. ಓಕೆ, ಒಳ್ಳೆ ಐಡಿಯಾ ಅಲ್ಲ? ಹೌದು, ಮಸ್ತ್ ಆಗಿದೆ. ಏನೋ ಕವರ್ ಮಾಡ್ತಿದ್ದಾರೆ. ಓ, ರೋಡ್ ಮಾಡ್ತಿದ್ದಾರಾ? ಹಾ 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 ಹಾ. ಥ್ಯಾಂಕ್ಸ್. ಮೇಡಮ್, ಎಲ್ಲೆಲ್ಲಿ ಹೋಗಿ ಬಂದ್ರಿ? ಈ ಸಲ ಇಲ್ಲೇ ಫಸ್ಟ್ ಬಂದಿದ್ದು. ಹೌದು, ನಾವು ಯೂಟ್ಯೂಬ್ ಅಲ್ಲಿ ನೋಡಿದ್ವಿ. ನೆನಪಿತ್ತು ನನಗೆ ಮುಖ. ವಿಡಿಯೋ ನೋಡಿದ್ವಲ್ಲ, ಅದಕ್ಕೆ ನೆನಪಿತ್ತು. ನಿಮ್ದು ಕೂಡ ನೆನಪಿತ್ತು. ಥ್ಯಾಂಕ್ಸ್. ಹೌದಾ? ಥ್ಯಾಂಕ್ ಯು ಸೋ ಮಚ್ ಗೈಸ್. ಇಲ್ಲೊಬ್ರು ಸಬ್ಸ್ಕ್ರೈಬರ್ ಸಿಕ್ಕರು ನನಗೆ ಗಣೇಶನ್ ನೋಡೋ ನೆಪದಲ್ಲಿ. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳಿ ಎಲ್ರಿಗೂ. ಓಕೆ, ಥ್ಯಾಂಕ್ ಯು. ಗಣೇಶ ನೋಡಾಯ್ತು ಗೈಸ್, ಹಾಗೇನೆ ಒಬ್ರು ಸಬ್ಸ್ಕ್ರೈಬರ್ ಸಿಕ್ಕರು, ಅಲ್ಲಿ ಮಾಡಿಸ್ಕೊ ಬಂದ್ವಿ ಗೈಸ್. ಅಲ್ಲಿ ಮುಂದೆ ಎಲ್ಲೋ ಜಗನ್ನಾಥ ಪುರಿ ಥೀಮ್ ಇಟ್ಕೊಂಡು ಗಣೇಶನ್ ಮಾಡಿದಾರಂತೆ. ಲೊಕೇಶನ್ ಎಲ್ಲಿ ಅಂತ ಪ್ರಾಪರಾಗಿ ಗೊತ್ತಿಲ್ಲ, ಹುಡುಕಿನ ಹೋಗೋಣ ಅಂತ ಪ್ಲಾನ್ ಮಾಡಿದ್ದೇವೆ ಈಗ. ಇವಳು ಗಣೇಶ ತೋರಿಸಿದ್ರಲ್ಲ ನೋಡಿ, ಇವಳು ಮಸ್ತ್ ಅಡ್ರೆಸ್ ಕೇಳ್ತಾ ಇದ್ದು ಗೈಸ್, ಲೊಕೇಶನ್ ಎಲ್ಲಿದೆ ಅಂತ ಹೇಳಿ. ಯಾವ ಗೂಗಲ್ ಮ್ಯಾಪ್ ಬೇಡ ಅನ್ಸುತ್ತೆ ಇಲ್ಲಿ ಲೊಕೇಶನ್ ಹುಡುಕಕ್ಕೆ. ಅಣ್ಣಂದಿರೋ ತಮ್ಮಂದಿರೆಲ್ಲ ನೋಡೋಣ ಹೆಂಗ್ ಮಾಡಿದಾರೆ ಅಂತ ಹೇಳಿ. ಇದಂತೂ ಸೂಪರ್ ಆಗಿ ಮಾಡಿದ್ದಾರೆ. ನಾನು ಬೇಗ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನೀವು ಹೋಗಿ ನೋಡ್ಕೊಂಡು ಬನ್ನಿ. ಲಾಸ್ಟ್ ಇಯರ್ ಭಾಳ ಲೇಟ್ ಆಗೋಯ್ತು. ವಿಡಿಯೋ ಅಪ್ಲೋಡ್ ಮಾಡೋಷ್ಟೊತ್ತಿಗೆ ಗಣೇಶನ್ ಆಲ್ರೆಡಿ ಮುಳುಗಿಸ್ಬಿಟ್ಟಿದ್ರು. ಈ ಸಲ ಹಂಗಾಗಲ್ಲ ಅನ್ಕೊಂಡಿನಿ. 2ನೇ ದಿನಕ್ಕೆ ಬಂದಿದ್ದೀನಿ ಗೈಸ್. ಸುಸ್ವಾಗತ ಅಂತ ಬೋರ್ಡ್ ಹಾಕಿದ್ದಾರೆ, ಮೋಸ್ಟ್ಲಿ ಇಲ್ಲೇ ಅನ್ಸುತ್ತೆ. ರೋಡ್ ಎಲ್ಲ ಸೂಪರ್ ಆಗಿ ಗ್ರೀನರಿ ಆಗಿದೆ ಗೈಸ್ ಇಲ್ಲಿ, ಯಾಕಂದ್ರೆ ಮಳೆಗಾಲ. ಹೌದು. ಇವಳು ನೋಡಿ ಗೈಸ್, ಎಕ್ಸಾಕ್ಟ್ ಲೊಕೇಶನ್ ಹುಡುಕಿದೀಗ. ನೋ ಗೂಗಲ್ ಮ್ಯಾಪ್ ನಾಟ್ ರಿಕ್ವೈರ್ಡ್. ಈ ವಿಡಿಯೋ ನೋಡ್ಕೊಂಡ್ರೆ ಸಾಕು ನಿಮಗೆ. ನಾನು ಥಂಬ್ಲೈನಲ್ಲಿ ಹಾಕಿರ್ತೀನಿ, ನೋಡ್ಬಿಟ್ಟು ಬನ್ನಿ ನೀವು. ಇಲ್ಲಿ ಯಾರ್ದೋ ಮನೇಲಿ ಕೂರಿಸಿದಾರಂತೆ ಗೈಸ್ ಗಣೇಶನ. ಸೂಪರ್ ಆಗಿದೆ ಅಂತ ಹೇಳಿ ಯಾರು ಹೇಳಿದ್ರು ಅಲ್ಲಿ ನಮ್ಮ ದಾರಿ ಮಧ್ಯದಲ್ಲಿ. ಸೊ ಅವ್ರ ಮಾತು ನಂಬಿ ನಾವು ಬರ್ತಾ ಇದ್ದೇವೆ. ಇದಂತೂ ಸಿಕ್ಕಾಪಟ್ಟೆ ದೊಡ್ಡ ಇದೆ ಗಣೇಶ. ಗೈಸ್, ಇಲ್ಲಿ ದೊಡ್ಡ ಗಣೇಶನ ನೋಡ್ಕೊಂಡು ಬಂದ್ವಿ ನಾವು. ಅದೇ ಜಗನ್ನಾಥ ಪುರಿ ಪ್ಯಾಟರ್ನಲ್ಲಿರೋ ಗಣೇಶನ ನೋಡ್ಲಿಕ್ಕೆ ಆಗಲಿಲ್ಲ, ಬಿಕಾಸ್ ಇವರೇ ಮಾಡಿದ್ದಂತೆ. ಬೇರೆ ಕಡೆ ಶಿರ್ಸಿಯವರು ತೊಗೊಂಡು ಹೋಗಿರೋದಂತೆ. ಬಟ್ ಆದರೂ ಬಿಡಿ, ಸಿಕ್ಕಾಪಟ್ಟೆ ದೊಡ್ಡ ಗಣಪತಿ ನೋಡ್ಕೊಂಡು ಬಂದ್ವಿ. ಇದು ಚೆನ್ನಾಗಿತ್ತು. ಹೇಗಿತ್ತು? ಮಸ್ತಿತ್ತಲ್ಲ ದೊಡ್ಡ ಗಣಪತಿ. ಈಗ ಮನೆಗೆ ಹೋಗೋಣ ಗೈಸ್, ಸಂಜೆ ಆಯಿತು. ಕರಿ ಹಳ್ಳ ಬಂದಿದ್ದು ಗೈಸ್ ನೋಡಿ. ಫುಲ್ ಮಳೆಗೆ ಫುಲ್ ಕರಿ ಹಳ್ಳ ಗೈಸ್. ಅವತ್ತಕ್ಕೆ ಹೋಗಿ ಗಣೇಶನ ನೋಡ್ಕೊಂಡು ಬಂದಾಯಿತು. ಈಗ ಅಂಕೋಲದಲ್ಲಿ ಇದು ಗಣೇಶನ ಹೆಸರೇ ಮರ್ತೋಯ್ತಲ್ಲ, ಗಣೇಶ್ವರ ಗಣೇಶ ನೋಡಕ್ಕಂತ ಬಂದಿದ್ದೇವೆ. ಅಲ್ಲಿಂದ ನೋಡ್ಕೊಂಡು ಬಂದು ರಾತ್ರಿ ಬಂದಿರೋದ್ರಿಂದ ಲೈಟಿಂಗ್ ಮಸ್ತ್ ಕಾಣ್ತಾ ಇರುತ್ತೆ. ಗಣೇಶನ್ ನವಿಲಿನ ಮೇಲೆ ಕೂರಿಸಿದ್ದಾರೆ ಗೈಸ್. ಹೋದ ವರ್ಷನೂ ಸೇಮ್ ಥೀಮ್ ಇತ್ತು ಅನ್ಸುತ್ತೆ ಇದು.
ವಾವ್. ಇದು ನಮ್ಮ ಪ್ಲ್ಯಾನಲ್ಲಿ ಇರಲಿಲ್ಲ ಗೈಸ್. ನೋಡಿ ನಮ್ಮ ಭಾಗ್ಯ ಅಂದ್ಕೊಂಡು ಗಣೇಶನ್ ನೋಡ್ಕೊಂಡು ಬಂದಾಯಿತು. ನೋಡಿ ಗೈಸ್, ಅಂಕೋಲ ಎಷ್ಟು ಫ್ರೀ ಆಗಿದೆ ರಾತ್ರಿಲಿ. ಹಗಲಿಗೆಲ್ಲ ಫುಲ್ ರಶ್ ಇರುತ್ತೆ ಈ ಜಾಗ. ಅಂಕೋಲ ಬಂದು ಬರೋಷ್ಟೊತ್ತಿಗೆ ಲೇಟ್ ಆಯಿತು. ಈಗ ಇಲ್ಲಿ ಟೆಂಪೋ ಸ್ಟ್ಯಾಂಡ್ ಹತ್ರ ಇರೋ ಒಂದು ಗಣೇಶನ್ ನೋಡ್ಕೊಂಡು ಹೋಗ್ಬಿಡೋಣ ಗೈಸ್. ಇಲ್ಲಿ ಫುಲ್ ಲೈಟಿಂಗ್ಸ್ ಎಲ್ಲ ಇದೆ. ವಿಡಿಯೋ ಮಾಡ್ತಾ ಹೋಗೋಕ್ಕೆ ಮಜಾ ಆಗ್ತದೆ ಇಲ್ಲಿ. ಇದು ನೋಡಿ ಗೈಸ್, ಆಟೋ ರಿಕ್ಷಾ ಚಾಲಕ ಹಾಗೂ ಮಾಲಕರ ಸಂಘದ ಗಣಪತಿ. ಇದು ಮಸ್ತ್ ಮಾಡಿದ್ದಾರೆ. ಹತ್ರದಿಂದ ನಾವು ನೋಡ್ಕೊಂಡು ಬಂದಾಯಿತು. ಐ ಥಿಂಕ್ ಗಣೇಶ ನೋಡೋಕೆ ಮುಗಿಯತ್ತೆ ಅನ್ಸುತ್ತೆ ಇವತ್ತಿಗೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಗೈಸ್. ಹೀಗೆ ಮುಂದೆ ಇನ್ನಷ್ಟು ಒಳ್ಳೆ ಒಳ್ಳೆ ವೀಡಿಯೋಸ್ಗಳೊಂದಿಗೆ ಬರ್ತಾ ಇರ್ತೇನೆ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.